ಕ್ರಿಸ್ತಲ್ಲಿ ಪ್ರೀತಿಯುಳ್ಳ ನನ್ನ ಪ್ರಿಯ ಸಹೋದರ ಮತ್ತು ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರೀತಿಯನ್ನು ತಿಳಿಸ್ಕೊಳ್ತಾ ಹೇಗಿದ್ದೀರಿ? ಎಲ್ಲ ಚೆನ್ನಾಗಿ ಅನಿಸ್ತಾನೆ. ಕ್ರಿಸ್ತಲ್ಲಿ ಪ್ರಿಯರೇ, ಪ್ರೀತಿ ಎಂಥದೆಂದು ಕೆಲವು ವಿಷಯಗಳನ್ನು ಮಾತಾಡ್ತಾ ಬರ್ತಾ ಇದ್ದೀರಿ. ಪ್ರೀತಿ ತುಂಬ ಪ್ರಾಮುಖ್ಯವಾದದ್ದು. ಈ ಲೋಕದಲ್ಲಿ ಪ್ರೀತಿ ಎಂಬುದು ಅವಲಂಬಿಸಿಕೊಂಡಿದೆ. ಪ್ರೀತಿ ಇಲ್ಲದೆ ಇರುವಂಥ ಸ್ಥಳವೇ ಇಲ್ಲ. ಎಲ್ಲರೂ ಪ್ರೀತಿಸ್ತಾರೆ, ಎಲ್ಲರನ್ನೂ ಪ್ರೀತಿಸ್ತೇವೆ. ಪ್ರೀತಿ ಎಲ್ಲರಿಗೂ ಪ್ರಾಮುಖ್ಯವಾಗಿದೆ, ತುಂಬ ಮೌಲ್ಯವಾದದ್ದು, ತುಂಬ ಅಮೂಲ್ಯವಾದದ್ದು. ಪ್ರೀತಿ ಲವ್ ಈಸ್ ಎ ಗ್ರೇಟ್. ಆ ರೀತಿಯಲ್ಲಿ ನೋಡುವಾಗ ದೇವರ ಪ್ರೀತಿಯನ್ನು ಸಹ ನಿಮ್ಮ ಜೊತೆಯಲ್ಲಿ ಮಾಡಿ, ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ತನ್ನ ಮಗನನ್ನು ಕೊಟ್ಟ ಅಂತೇಳಿ ನಿನ್ನೆ ದಿನದಲ್ಲಿ ಯೇಸು ಕ್ರಿಸ್ತ ನಮ್ಮ ಮೇಲೆ ಪ್ರೀತಿ ತನ್ನ ಪ್ರಾಣವನ್ನೇ ಕೊಟ್ಟ ಅಂತೇಳಿ. ಇವತ್ತು ಇನ್ನೊಂದು ವಾಕ್ಯದಲ್ಲಿ ಭಾಗದಲ್ಲಿ ನೋಡುವ 1 ಯೋಹಾನ 3ನೇ ಅಧ್ಯಾಯ 18ನೇ ಭಾಗದಲ್ಲಿ 1 John 3:18. ಪ್ರಿಯರಾದ ಮಕ್ಕಳೇ, ನಾವು ಬರೀ ಮಾತಿನಿಂದಾಗಲಿ ಬಾಪ್ಚಾರದಿಂದಾಗಲಿ ಪ್ರೀತಿಸುವರಾಗಿರಬಾರದು. ನಿಮ್ಮ ಪ್ರೀತಿಯು ಕೃತ್ಯದಲ್ಲಿಯೂ ಸತ್ಯದಲ್ಲಿಯೂ ತೋರಬೇಕು. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಪ್ರಿಯರಾದ ಮಕ್ಕಳೇ ಅಂತೇಳಿ ನಮಗೆ ತಿಳಿಸ್ತದೆ. ನಿಮ್ಮ ಪ್ರೀತಿ ಯಾವ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತದೆ. ದೇವರು ಹೇಗೆ ಪ್ರೀತಿಸ್ತಾ, ತನ್ನ ಮಗನನ್ನು ಕೊಟ್ಟು ಪ್ರೀತಿಸ್ತಾ, ತನ್ನ ಮಗನಾದ ಯೇಸು ಕ್ರಿಸ್ತನ ಹೇಗೆ ಪ್ರೀತಿಸ್ತಾ, ತನ್ನ ಪ್ರಾಣವನ್ನು ಕೊಟ್ಟು ಪ್ರೀತಿಸ್ತಾ ಅಂದರೆ, ಈಗ ನಮ್ಮ ಒಂದು ಟರ್ಮ್, ಈಗ ನಮ್ಮ ಸಮಯ ಇದೆ. ನಾವು ದೇವರ ಮಕ್ಕಳಾಗಿದ್ದರೆ, ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿಯಲ್ಲಿ ನಡೆಯುವುದಾದರೆ, ಆತನ ರಕ್ತದ ಮೂಲಕ ತೊಳೆಯಲ್ಪಟ್ಟಂಥ ನಾವು ದೇವರ ಮಕ್ಕಳಾಗಿರುವಂಥ ನಮಗೆ ಕೊಡುವಂಥ ಕಾರ್ಯ ಅಂದರೆ, ಬರೀ ಬಾಯಿಂದ ಮಾತ್ರ ಪ್ರೀತಿಸಬೇಡಿ. ಹೇಳ್ತಾನೆ, ಬರೀ ಮಾತಿನಿಂದ ಆಗಲಿ ಬಾಯಪಚಾರದಿಂದ ಆಗಲಿ. ಮಾತಿಂದ ಬಾಯಪಚಾರ ಅಂದರೆ ಹೊಗಳೋದು, ನಾನು ಅವರ ತುಂಬ ಪ್ರೀತಿಸ್ತೀನಿ ಅನ್ನೋದು, ನಾನು ಅವ್ರು ಬಿಟ್ಟು ಇರೋದಕ್ಕಾಗೋದಿಲ್ಲ ಅನ್ನೋದು. ಆ ಪ್ರೀತಿ ಅದು ಕೇಳಿದವ್ರು ಬೇರೆಯವರಿಗೆ ಏನು ಇಷ್ಟೊಂದು ಪ್ರೀತಿಸ್ತಾರೆ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಮಾತಾಡೋದು, ಅನೇಕ ವಿಷಯಗಳು ಮಾತಾಡೋದು. ನಾವು ಪ್ರೀತಿಸ್ತೀವಿ, ಹೀಗೆ ಪ್ರೀತಿಸ್ತೀವಿ, ಹಾಗೆ ವರ್ಣನೆಯ ಮಾತುಗಳನ್ನು ಮಾತಾಡೋದು, ಅನೇಕ ಲೋಕದವರು ಬರೆಯುವಂಥ ಹಾಡುಗಳನ್ನು ಹಾಡೋದು, ಅನೇಕ ರಸಮಂಜರಿಯಾದಂಥ ವಿಷಯಗಳನ್ನು ಮಾತಾಡೋದು. ಬರೀ ಮಾತಿಗೆ ಮಾತ್ರ, ಪರದೆಯಲ್ಲಿರುವಂಥ ಮಾತಿನ ರೀತಿಯಲ್ಲಿ ಇರಬಾರ್ದು ಪ್ರಿಯರೇ. ದೇವರ ವಾಕ್ಯ ಅದನ್ನು ಒಪ್ಕೊಳ್ಳೋದಿಲ್ಲ. ಮಾತಿಂದ ನಾನು ತಂದೆ ತಾಯಿನ ಪ್ರೀತಿಸ್ತೇನೆ ಅಂತೇಳಿ ತಂದೆ ತಾಯಿಗೆ ಅಗೌರವವಾಗಿ ನಡ್ಕೊಂಡ್ರೆ, ಮನುಷ್ಯನ ಮುಂದೆ ಮಾತ್ರ ನಾನು ಪ್ರೀತಿಸ್ತೀನಿ ಅಂತ ಹೇಳಿರುವ, ದೇವರ ಮುಂದೆ ಅದು ಪ್ರೀತಿ ಅಲ್ಲ. ತಂದೆ ತಾಯಿಗಳನ್ನು ಪ್ರೀತಿಸುವವನು ಅದು ಕೃತ್ಯದಲ್ಲಿ ತೋರಿಸ್ಬೇಕು. ದೊಡ್ಡವರನ್ನು ಘನಪಡಿಸುವವನು ಕೃತ್ಯದಲ್ಲಿ ತೋರಿಸ್ಬೇಕು. ಹಿರಿಯರಿಗೆ ಪ್ರೀತಿಸುವವನು ಕೃತ್ಯದಲ್ಲಿ ತೋರಿಸ್ಬೇಕು, ಅಂದರೆ ಕ್ರಿಯೆಗಳಲ್ಲಿ ತೋರಿಸ್ಬೇಕು. ನಮ್ಮ ನೆರೆಯವರನ್ನ ಪ್ರೀತಿಸ್ತೀವಿ ಅಂತ ಹೇಳುವಂಥ ನಾವು ಅದು ಕೃತ್ಯದಲ್ಲಿ ತೋರಿಸ್ಬೇಕು. ನಮ್ಮ ನೆರೆಯವ್ರನ್ನ ನಾವು ಪ್ರೀತಿಯಿಂದ ನೋಡ್ಕೋತೀವಿ, ನಮ್ಮ ಅಕ್ಕಪಕ್ಕದವ್ರು ನಮ್ಮ ತುಂಬ ಪ್ರೀತಿ ಇದ್ದಾರೆ ಅಂತೇಳಿ ಅವ್ರ ಜೊತೆಯಲ್ಲಿ ಜಗಳ, ಅವರ ಜೊತೆಯಲ್ಲಿ ಅಸಮಾಧಾನ, ಅವ್ರು ನೋಡಿದ್ರೆ ಮುಖ ತೀರಿಸ್ಕೊಂಡು ಹೋಗುವಂಥದ್ದು, ಅವರ ಕಂಡ್ರೆ ಆಗದೇ ಇರೋದು, ಇದು ದೇವರ ಪ್ರೀತಿಗೆ ಅವಲಂಬಿಸಿಕೊಳ್ಳೋದೇ ಇಲ್ಲ ಪ್ರಿಯ. ಈ ಲೋಕದವ್ರು ಬೇಕಾದರೆ ಹೇಗಾದರೂ ಮೆಚ್ಚಿಸುವಂಥ ರೀತಿಯಲ್ಲಿ ನಾವು ಮಾಡ್ಬೋದು. ವೇದವಾಕ್ಯ ಹೇಳ್ತದೆ, 2 ರೀತಿಯಾಗಿ ಹೇಳ್ತದೆ. ಒಂದು ಕೃತ್ಯದಲ್ಲಿಯೂ, ಎರಡನೇದು ಸತ್ಯದಲ್ಲಿಯೂ. ಅನೇಕರು ಪ್ರೀತಿಯ ಮೂಲಕ ಅನೇಕರಿಗೆ ಸಹಾಯ ಮಾಡುವಂಥ ಕಾರ್ಯಗಳನ್ನು ನೋಡಿದ್ದೀರಿ, ಯೂಟ್ಯೂಬ್ಗಳಲ್ಲಿ ನೋಡಿದ್ದೀರಿ, ಇಲ್ಲ ಅಂತ. ಅನೇಕ ಬಡ ಮಕ್ಕಳಿಗೆ ಕೊಡೋದು, ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡೋದು, ಆಹಾರ ಇಲ್ಲದವರಿಗೆ ಆಹಾರದ ಒಂದು ಕಾರ್ಯಗಳನ್ನು ಮಾಡಿಕೊಡೋದು, ತಿಂಗಳ ದಿನಸಿಗಳನ್ನ ಕೊಡುವಂಥದ್ದು, ಬಟ್ಟೆ ಇಲ್ಲದವರಿಗೆ ಬಟ್ಟೆ ಕೊಡೋದು, ಇವೆಲ್ಲ ಒಳ್ಳೆಯ ವಿಷಯಗಳೇ. ಆದರೆ ವೇದವಾಕ್ಯ ಹೇಳ್ತದೆ, ಇದು ಪ್ರೀತಿಯ ಕೃತ್ಯ ಆದರೆ ಈ ಕೃತ್ಯದಲ್ಲಿ ಸತ್ಯ ಇದೆಯಾ ಅಂತ ಕೇಳ್ತಿದ್ದಾನೆ ಇಲ್ಲಿ ದೇವರು. ನಾವು ಬರೀ ಬಾಯಿಂದ ಮಾತಾಡೋದು ಮೊದಲನಾಗಿ ರಿಜೆಕ್ಟ್ ಮಾಡ್ತಿದ್ದಾರೆ ದೇವರು. ಬಾಯಿ ಅಪಚಾರದಿಂದ ದೇವರನ್ನು ಪ್ರೀತಿಸ್ತೀನಿ ಅಂತ ಹೆಚ್ಚಿಸಿ ಮಾತಾಡೋದು ದೇವರು ನಿರಾಕರಿಸ್ತಿದ್ದಾರೆ. ಆದರೆ ನಾನು ಕೃತ್ಯದಲ್ಲಿ ಮಾಡ್ತಾ ಇದ್ದೀನಿ ಬ್ರದರ್, ನಾವು ತೋರಿಸ್ತಾ ಇದ್ದೀವಿ. ನಮ್ಮ ಸಭೆಯಲ್ಲಿರುವಂಥ ಬಡವರಿಗೆ ನಾನು ಸಹಾಯ ಮಾಡಿದ್ದೀನಿ, ನಾನು ಅವ್ರನ್ನ ಪ್ರೀತಿಸ್ತಿದ್ದೀನಿ, ನಾನು ನೇಬರ್ಸ್ಗಳಿಗೆ ನಾನು ಸಹಾಯ ಮಾಡಿದ್ದೀನಿ, ನಾನು ರಸ್ತೆಯಲ್ಲಿ ಹೋಗ್ತಿದ್ದೆ ಅವ್ರನ್ನ ನಾನು ಸಹಾಯ ಮಾಡಿದ್ದೀನಿ, ಎಲ್ಲ ಹೇಳ್ತೀವಿ. ಅದು ಕೃತ್ಯದಲ್ಲಿ ಮಾಡಿದ್ದೀವಿ. ಒಬ್ಬರಿಗೆ ದಾರಿ ದಾಟಿಸೋದಾಗಲಿ, ಅವ್ರಿಗೆ ಊಟ ಇಲ್ಲದ ಕೊಡೋದಕ್ಕಾಗಲಿ ಏನೋ ಮಾಡಿದ್ವಿಲ್ಲ. ಆದರೆ ಆ ಕೃತ್ಯಗಳು, ಆ ಕ್ರಿಯೆಗಳು ಸತ್ಯವಾಗಿದೆಯಾ? ದೇವರು ಸತ್ಯವಾಗಿ ನಮ್ಮನ್ನು ಪ್ರೀತಿಸ್ತಾ ಪ್ರಿಯರೇ ತನ್ನ ಮಗನನ್ನು ಕೊಟ್ಟು. ಅದೇ ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ. ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದನು ಪ್ರಿಯರೇ, ಸಿಲುಬೆಯಲ್ಲಿ ಹೊಡೆಯಲ್ಪಟ್ಟು ಜಜ್ಜಲ್ಪಟ್ಟು ರಕ್ತವನ್ನು ಚೆಲ್ಲಿ. ಅದೇ 1 ಯೋಹಾನ 3ನೇ ಅಧ್ಯಾಯ 16ನೇ ವಾಕ್ಯ. ಇವತ್ತು ನಾನು ಪ್ರೀತಿಸ್ತಿದ್ದೀನಿ, ಕೃತ್ಯದಲ್ಲೇ ಪ್ರೀತಿಸ್ತಾ ಇದ್ದೀನಿ, ಕ್ರಿಯೆಗಳಲ್ಲೇ ಪ್ರೀತಿಸ್ತೀನಿ, ಅದು ಸತ್ಯವಾಗಿದೆಯಾ?
ಇವತ್ತು ಲಾಭಕ್ಕೋಸ್ಕರ ಪ್ರೀತಿಸ್ತಾರೆ ಪ್ರಿಯರೇ. ಸಹಾಯ ಮಾಡೋದನ್ನು ಯೂಟ್ಯೂಬಲ್ಲಿ ಹಾಕಿ ತಮ್ಮ ಲಾಭಕ್ಕೋಸ್ಕರ, ತಮ್ಮ ಹೆಸರುಗಳನ್ನು ಹೊಗಳಿಕೊಳ್ಳೋದಕ್ಕೋಸ್ಕರ, ತಮಗೆ ಆದಾಯಕ್ಕೋಸ್ಕರ ಮಾಡುವಂಥ ಕೃತ್ಯಗಳು ಈ ಲೋಕದ ಜನರು ಮಾಡ್ತಾರೆ. ದೇವ ಮಕ್ಕಳಾದ ನಾವು ಯಾವ ಕಾರಣಕ್ಕೂ ಮಾಡ್ಬೋದು ಪ್ರಿಯರೇ. ಹೇಳ್ತಾರಲ್ವ, ಬಲಗೈ ಮಾಡಿದ ಎಡಗೈಗೆ ಗೊತ್ತಾಗಬಾರ್ದು ಅಂತ ವೇದವಾಕ್ಯನೂ ಸಹ ಅದನ್ನು ಹೇಳುತ್ತೆ. ಆ ರೀತಿ ಅರ್ಥ ಏನಂದರೆ, ಬಲಗೈಗೆ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂದರೆ ಅದರ ಮೂಲ ವಾಕ್ಯ ಅಂದರೆ, ನಾನು ಮಾಡುವಂಥ ಸಹಾಯ ನನ್ನ ಸಂಗಾತಿಗೂ ಗೊತ್ತಾಗಬಾರ್ದು ಅಂತ. ಬಲಗೈಯಲ್ಲಿ ಮಾಡಿದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂದರೆ ಅರ್ಥ ಅಂದರೆ, ಗಂಡ ಹೆಂಡತಿರು ಇಬ್ಬರು ಒಂದೇ ಶರೀರ ಅಲ್ವಾ, ಆ ಒಂದೇ ಶರೀರ ಅಂತ ವೇದವಾಕ್ಯ ಹೇಳ್ತದಲ್ವಾ. ಈಗ ಒಂದು ಶರೀರವಾಗಿರೋದು ನಾನು, ಒಂದು ವೇಳೆ ನಾನು ಮಾಡೋದು ಸಹಾಯ ಇನ್ನೊಂದು ಒಂದೇ ಶರೀರದಲ್ಲಿ ನನ್ನ ಹೆಂಡತಿಗೂ ಗೊತ್ತಾಗಬಾರ್ದು ಅಂತ ಅರ್ಥ. ನನ್ನ ಹೆಂಡತಿ ಮಾಡುವಂಥ ಸಹಾಯ ಗಂಡನಿಗೂ ಅದು ಅರ್ಥ ಅಂದರೆ ಹೇಳಬಾರ್ದು ಅಂತಲ್ಲ, ಅದರ ಅರ್ಥ ಅಲ್ಲ, ಹಂಗಲ್ಲ. ಅದನ್ನು ಹೊಗಳಿಕೊಳ್ಳೋದಕ್ಕೂ ತೆಗಳಿಕೊಳ್ಳೋದಕ್ಕೂ ಇನ್ನೊಬ್ಬರಿಗೆ ತಿಳಿಸೋದಕ್ಕಲ್ಲ. ಕ್ರಿಸ್ತನ ಪ್ರಿಯರೇ, ಇವತ್ತು ಕೃತ್ಯದಲ್ಲಿಯೂ ಸಹ ಪ್ರೀತಿ ಮಾಡ್ತಾರೆ, ಸಹಾಯದಿಂದ ಪ್ರೀತಿ ಮಾಡ್ತಾರೆ, ಆದರೆ ಸತ್ಯದಿಂದ ಮಾಡ್ತಾರನ್ನು ನೋಡುವ. ನಾವು ಸಹ ಬರೀ ಮಾತಿನಿಂದ ಪ್ರೀತಿಸಬಾರ್ದು, ಬಾಪ್ಚರದಿಂದ ಹೊಗಳುವಂಥ ಮಾತಿನ ರೀತಿಯಲ್ಲಿ ಪ್ರೀತಿಸಬಾರ್ದು, ಕೃತ್ಯದಿಂದಲೂ ಪ್ರೀತಿಸಬೇಕು. ಒಂದು ಎರಡನೇದು, ಆ ಕೃತ್ಯದಿಂದ ಅದೇ ಕ್ರಿಯೆಗಳಿಂದ ಮಾಡುವಂಥ ಪ್ರೀತಿ ಅದು ಸತ್ಯವಾಗಿರಬೇಕು. ಆ ಸತ್ಯತೆ ದೇವರು ನೋಡ್ತಾ ಇದ್ದಾನೆ ಪ್ರಿಯರೇ. ನಾನು ಒಬ್ಬರಿಗೆ ಸಹಾಯ ಮಾಡಿದ್ದೇನೆ, ಒಂದು 10 ರೂಪೀಸ್ ಸಹಾಯ ಮಾಡಿ, ಅದು ಸತ್ಯದಿಂದ ಮಾಡುವ. ಒಬ್ಬರನ್ನ ಕೈ ಹಿಡಿದು ನಡೆಸುವ, ಅದು ಸಹ ಸತ್ಯದಿಂದ ಮಾಡುವ. ನಮ್ಮ ಕುಟುಂಬದಲ್ಲಿರೋರಿಗೆ ಸಹಾಯ ಮಾಡುವ, ಸತ್ಯದಿಂದ ಮಾಡುವ. ನಮ್ಮ ಸಭೆಯಲ್ಲಿರೋರಿಗೆ ಸಹಾಯ ಮಾಡುವ, ಸತ್ಯದಿಂದ ಮಾಡುವ. ನಮ್ಮ ಬೋಧಕರಿಗೆ ಪ್ರೀತಿಯಿಂದ ಸಹಾಯ ಮಾಡುವ, ಅದು ಸತ್ಯದಿಂದ ಮಾಡುವ. ನಾವು ಈ ಲೋಕದಲ್ಲಿರುವಂಥ ಅನ್ಯರಿಗೂ ಸಹಾಯ ಮಾಡಲೇಬೇಕು ಪ್ರಿಯರೇ. ಅದು ಸಹ ಹೇಗಿರಬೇಕು, ಅನ್ಯರು ಹೊಗಳಿಕೊಳ್ಳೋದಕ್ಕೂ ತೆಗಳಿಕೊಳ್ಳೋದಕ್ಕೂ ತಮ್ಮನ್ನು ಹೆಚ್ಚಿಸ್ಕೊಳ್ಳೋದು ರೀತಿಯಲ್ಲ. ನಾವು ದೇವರು ನೋಡ್ತಿದ್ದಾನೆ, ಸತ್ಯದಿಂದ ಮಾಡ್ತೀವಿ ಅಂತೇಳಿ ಅನ್ಯರಿಗೂ ಸಹ ಮಾಡುವ. ಇದು ನಿಜವಾದಂಥ ಪ್ರೀತಿ. ಇನ್ನು ಪ್ರೀತಿಯ ಬಗ್ಗೆ ಇನ್ನೂ ಕೆಲವೊಂದು ವಿಷಯಗಳು ನಿಮ್ಮ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಧನ್ಯವಾದ.